ಪ್ರಿಯ ವೀಕ್ಷಕರೇ, ಬಸವ ಟೆಕ್ ಸಿರ್ವಾಳ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬಾಜು ಕಾಣುತ್ತಿರುವ ಬೆಲ್ ಐಕಾನನ್ನು ಒತ್ತಿ. ನಾ ಯಾವುದೇ ಹೊಸ ವಿಡಿಯೋ ಬಿಟ್ಟರೂ ತಕ್ಷಣ ನೋಟಿಫಿಕೇಷನ್ ಬರ್ತೈತೆ. ಪ್ರಿಯ ವೀಕ್ಷಕರೇ, ಸಣ್ಣ ಮತ್ತು ಅತಿ ಸಣ್ಣ ರೈತರ ಸರ್ಟಿಫಿಕೇಟ್ನ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಹೋಗಿ ಭೂಮಿ ಆನ್ಲೈನ್ ಅಂತ ಟೈಪ್ ಮಾಡಿ, ಇಲ್ಲಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಲಾಗಿನ್ ಮಾಡ್ಕೊಳ್ಳಿ. ಯೂಸರ್ ನೇಮ್ನ ಹಾಕಿ, ಹಾಗೆ ಪಾಸ್ವರ್ಡ್ನ ಹಾಕಿ, ಇಲ್ಲಿ ಒಂದು ಕ್ಯಾಪ್ಚರ್ ಕೋಡ್ನ ಕಾಣಿಸುತ್ತೆ, ಅದು ಕ್ಯಾಪ್ಚರ್ ಕೋಡ್ನ ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇದು ಲಾಗಿನ್ ಐ ಡಿ ಹೇಗೆ ಪಡೆದುಕೊಳ್ಬೇಕಂತ ನಾನು ಹೇಳಿಕೊಡ್ತೀನಿ. ನಾಡ ಕಚೇರಿ ಸರ್ವಿಸಿಗೆ ಬನ್ನಿ. ನ್ಯೂ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿ. ಅಗ್ರಿ ಸರ್ವಿಸ್ ಅಂತ ಏನು ಕಾಣ್ತಾ ಇದೆ, ಅಗ್ರಿ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ. ಅಗ್ರಿ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಹಲವಾರು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿದಾರರ ಪ್ರಮಾಣಪತ್ರ ಅಂತಿದೆ, ಅಲ್ಲಿ ಕ್ಲಿಕ್ ಮಾಡಿ. ನಿಮ್ಮ ಜಿಲ್ಲೆನ ಆಯ್ಕೆ ಮಾಡಿಕೊಳ್ಳಿ. ನಿಮ್ಮ ಜಿಲ್ಲೆ ಯಾವುದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹೋಬಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಗ್ರಾಮನ ಸೆಲೆಕ್ಟ್ ಮಾಡ್ಕೊಳ್ಳಿ. ಊರು ಯಾವುದು ಬರುತ್ತೆ ನಿಮ್ಮ ಊರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ದಾಖಲೆ ಮತ್ತು ಉಪಗ್ರಾಮದ ಬರುತ್ತೆ. ಅರ್ಜಿದಾರರ ಹೆಸರನ್ನ ಟೈಪ್ ಮಾಡ್ಕೊಳ್ಳಿ. ತಂದೆ ಇದ್ದರೆ ಪಿನ್ ಮಾಡಿ, ಅಥವಾ ಗಂಡ ಅಂತ ಇದ್ದರೆ ಕೋ ಅಂತ ಮಾಡಿ. ಗಂಡನ ಹೆಸರು ಇದೆ, ಗಂಡನ ಹೆಸರು ಟೈಪ್ ಮಾಡ್ತಾ ಇದ್ದೀನಿ. ತಾಯಿ ಹೆಸರನ್ನ ಹಾಕಿ, ಕಾಯಂ ವಿಳಾಸವನ್ನು ಟೈಪ್ ಮಾಡಿ. ವಿಳಾಸವನ್ನು ನಿಮ್ಮ ಊರನ್ನು ಹಾಕಿ, ನಿಮ್ಮ ತಾಲೂಕನ್ನು ಟೈಪ್ ಮಾಡಿ, ಹಾಗೂ ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡಿ ಟೈಪ್ ಮಾಡಿ. ಇಲ್ಲಿ ನಿಮ್ಮ ಊರಿನ ಪಿನ್ ಕೋಡ್ ಅಥವಾ ತಾಲೂಕಿನ ಪಿನ್ ಕೋಡನ್ನು ಹಾಕಿ. ಅರ್ಜಿದಾರರ ಪ್ರಕಾರ ಈ ಪ್ರಕಾರ ಯಾವುದನ್ನು ಕೊಡ್ತಾರೆ ಅಂತ ತುಂಬ ಹಲವಾರು ಕೊಡ್ತಾರೆ. ನಾನು ಭಾವಚಿತ್ರವರ ಆಧಾರ್ ಕಾರ್ಡ್ ಕೊಡ್ತಾಯಿದ್ದೀನಿ. ಅರ್ಜಿದಾರನ ಐ ಡಿ ಸಂಖ್ಯೆ ಅಂತ ಏನಿದೆ, ಅಲ್ಲಿ ಅರ್ಜಿದಾರನ ಐ ಡಿ ಪ್ರಕಾರ ನಾವೇನು ಯಾವ್ದು ಸೆಲೆಕ್ಟ್ ಮಾಡಿರ್ತೀವೋ ಆ ಐ ಡಿ ನಂಬರ್ನ ಹಾಕಬೇಕು. ನಾನು ಆಧಾರ್ ಕಾರ್ಡ್ ತೊಗೊಂಡಿದ್ದೀನಿ, ಹಾಗಾಗಿ ಆಧಾರ್ ಕಾರ್ಡ್ ನಂಬರ್ನ ಟೈಪ್ ಮಾಡ್ತಾಯಿದ್ದೀನಿ. ಇಲ್ಲಿ ಬಾಕ್ಸ್ ಕಾಣ್ತಾ ಇದೆಯಲ್ಲ, ಈ ಬಾಕ್ಸಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕಿ. ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಇಲ್ಲಿ. ಅದಾದ ನಂತರ ವಾರ್ಷಿಕ ಆದಾಯನ ಹಾಕಿ. 25,000 ಹಾಕ್ತೀನಿ, ನೀವು 16,000 12,000 ಎಷ್ಟಿದೆಯೋ ವಾರ್ಷಿಕ ಆದಾಯ ಅದನ್ನು ಹಾಕಿರಿ. ಶೈಕ್ಷಣಿಕ ಇದ್ದರೆ ಶೈಕ್ಷಣಿಕ ಹಾಕಿ. ಸರ್ಕಾರಿ ಸವಲತ್ತು ಮತ್ತು ಸೌಲಭ್ಯನ ಟೈಪ್ ಮಾಡಿ. ಯಾವುದಕ್ಕೋಸ್ಕರ ಬೇಕಾಗಿದೆಯೋ ಅದನ್ನು ಟೈಪ್ ಮಾಡಿ. ಇಲ್ಲಿ ಒಂದು ಕಂದಾಯ ಇಲಾಖೆನ ಸೆಲೆಕ್ಟ್ ಮಾಡಿ, ಇಲಾಖೆಯನ್ನು. ಇಲ್ಲಿ ಸಣ್ಣ ರೈತನು ಅಥವಾ ಅತಿ ಸಣ್ಣ ರೈತರು ಅಂತ ಬರ್ತಾಯಿದೆ. ಅತಿ ಸಣ್ಣ ರೈತ ಇದ್ದರೆ ಅತಿ ಸಣ್ಣ ಮಾಡಿ, ಸಣ್ಣ ರೈತ ಇದ್ದರೆ ಸಣ್ಣ ರೈತರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಹೊಲ ಎಲ್ಲಿದೆ, ಗ್ರಾಮೀಣ ಪ್ರದೇಶ ಇದ್ದರೆ ಗ್ರಾಮೀಣ ಮಾಡ್ಕೊಳ್ಳಿ, ನಗರ ಪ್ರದೇಶ ಇದ್ದರೆ ನಗರ ಮಾಡ್ಕೊಳ್ಳಿ. ನಿಮ್ಮ ಯಾದಗಿರಿ ಸೆಲೆಕ್ಟ್ ಮಾಡ್ಕೊಳ್ಳಿ, ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಅದ್ರ ಹೋಬಳಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಉಪಗ್ರಾಮನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಸರ್ವೆ ನಂಬರ್ನ ಹಾಕಿ. ಇಸ ಏನಿದೆಯೋ ಇಸನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಸರ್ವೆ ನಂಬರ್ನ ಖಾತೆ ನಂಬರ್ನ ಹಾಕಬೇಕಾಗುತ್ತೆ. ಖಾತೆ ನಂಬರ್ನ ಹಾಕಿ. ಹೊಲ ಎಷ್ಟಿದೆಯೋ ಎಷ್ಟು ಎಕರೆ ಇದೆ ಅಷ್ಟು ಎಕರೆನ ಹಾಕಿ. ಇಲ್ಲಿ ಗುಂಟೆಗಳನ್ನು ಹಾಕಿ 0 ಮಾಡಿ. ಇಲ್ಲಿ ಹೊಲದ ತರಿ ಏನು ಕುಸ್ಕಿ ಭಾಗ ಆಯಿತು, ನಡುವಪ್ಪು ಹೊಲ ಯಾವ ತರಿ ಇದೆಯೋ ತರಿ ಹಾಕಿ. ನಡಿತೋಪಿಗೆ ನಾನು ತರಿ ಹಾಕ್ತಾಯಿದ್ದೀನಿ. ಏಕಪೌರತ್ವ ಅಥವಾ ಮಾಲೀಕ ಅಥವಾ ಜಂಟಿ ಮಾಲೀಕತ್ವ ಅಂದರೆ ಪಾಣಿ ಜಂಟಿ ಇದ್ದರೆ ಜಂಟಿ ಮಾಡಿ, ಏಕ ಮಾಲೀಕತ್ವ ಮಾಡಿ ಆ್ಯಡ್ ಮಾಡಿ.
ಅದಾದ ನಂತರ ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಇದೆ, ಅಪ್ಲೋಡ್ ಮಾಡ್ಬೇಕು ಡಾಕ್ಯುಮೆಂಟು. ಅಡ್ರೆಸ್ ಪ್ರೂಫ್ ಅಂತ ಏನಿದೆ ಅಲ್ಲಿ ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಖಾಲಿ ಪೇಜನ್ನು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, PDF ಖಾಲಿ ಪೇಪರ್ನ ಸ್ಕ್ಯಾನ್ ಮಾಡ್ತಾಯಿದ್ದೀನಿ. ನೀವು ಆಧಾರ್ ಕಾರ್ಡ್ನ ಸ್ಕ್ಯಾನ್ ಮಾಡಿ ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡಿ ಹಾಕಿ. ID ಪ್ರೂಫ್ ಅಂತಿದ್ದಲ್ಲಿ ಪಹಣಿ ಕೂಡ ಹಾಕ್ಬೋದು ಅಥವಾ ಆಧಾರ್ ಕಾರ್ಡ್ ಕೂಡ ಹಾಕ್ಬೋದು, ಯಾವುದನ್ನಾದರೂ ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿದ ನಂತರ ಸೇವ್ ಅಂತ ಟೈಪ್ ಮಾಡಿ. ಅದನ್ನು ಎಂಟರ್ ಇಮೇಜ್ ವ್ಯಾಲ್ಯೂ ಅಂತೀನಿ, ಕ್ಯಾಪ್ಚರ್ ಕೋಡ್. ಆ ಕ್ಯಾಪ್ಚರ್ ಕೋಡ್ ಏನಿದೆಯೋ ಅದನ್ನು ಟೈಪ್ ಮಾಡಿ ಉಳಿಸಿ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೇಲೆ ಕಾಣಿಸ್ತಿರೋ ಆಡಿಯೋ ನಂಬರ್ ಏನು ಜನ್ರೇಟ್ ಆಗ್ತಾಯಿದೆ ಆ ಆಡಿಯೋ ನಂಬರ್ನ ಫೋಟೋ ಹೊಡ್ಕೊಳ್ಳಿ, ಅಥವಾ ಒಂದು ಯಾವುದಾದ್ರಲ್ಲಿ ಪೆನ್ ತೊಗೊಂಡು ಬರ್ಕೊಂಡು ಇಟ್ಕೊಳ್ಳಿ, ಅಥವಾ ಫೋಟೋದ ಕ್ಯಾಮ್ರಾದಿಂದ ಫೋಟೋ ಹೊಡ್ಕೊಳ್ಳಿ. ಇಲ್ಲಿ ಓಕೆ ಮಾಡಿ. ಇಲ್ಲಿ ಆನ್ಲೈನ್ ಪೇಮೆಂಟ್ ಅಂತ ಏನಿದೆ ಆನ್ಲೈನ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ ಮಾಡಿ. ಒಂದು ರಿಸೀವ್ಡ್ ಬರುತ್ತೆ, ಆ ರಿಸೀವ್ಡನ್ನ ನಿಮ್ಮ ಹೋಬಳಿ ಗ್ರಾಮ ನಿರೀಕ್ಷಕರು ಏನು ಬರ್ತಾರೆ ಆ ಗ್ರಾಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆ ಇನ್ನಿತರ ಯಾವುದಾದ್ರ ಬಗ್ಗೆ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮುಖಾಂತರ ಮೆಸೇಜ್ ಮಾಡಿ. ನನಗೆ ಸಾಧ್ಯವಾದಷ್ಟು ಟೈಮ್ನ ತೊಗೊಂಡು ವಿಡಿಯೋನ ಮಾಡ್ತೀನಿ. ನಮಸ್ಕಾರ.